ಶ್ರೀರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿ ಧಾಮ ರಾಮನಗರ ಪ್ರಾದೇಶಿಕ ವಲಯ. ಸೊ ಇದು ಸುಮಾರು 856 ಎಕರೆ ಇದೆ. ರಾಮದೇವರ ಬೆಟ್ಟದಲ್ಲಿ ನಾವು ಏನೇನು ನೋಡ್ಬೋದು ಅಂತ ಇಲ್ಲಿ ಫೋಟೋ ಸಮೇತ ಹಾಕಿದ್ದಾರೆ. ರಾಮದೇವರ ಬೆಟ್ಟದ ಪ್ರವೇಶ ದ್ವಾರ. ಇಲ್ಲಿ ನಾವು ಒಬ್ಬರಿಗೆ 25 ರೂಪಾಯಿ ಕೊಟ್ಟು ಎಂಟ್ರಿ ಆಗಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಮನಗರದ ರಾಮದೇವರ ಬೆಟ್ಟಕ್ಕೆ ಬಂದಿದ್ದೀನಿ. ಇದೊಂದು ಪುರಾತನವಾದ ಪುಣ್ಯಕ್ಷೇತ್ರ. ಇಲ್ಲಿ ಸುಮಾರು 400 ಮೆಟ್ಲು ಹತ್ತದ ಮೇಲೆ ನಮಗೆ ರಾಮದೇವರ ದೇವಸ್ಥಾನ ಸಿಗುತ್ತೆ, ಈಶ್ವರನ ದೇವಸ್ಥಾನ ಸಿಗುತ್ತೆ ಮತ್ತು ರಾಮತೀರ್ಥ ಸಿಗುತ್ತೆ. ಹಾಗೂ ಇಲ್ಲಿ ಟ್ರಕ್ಕಿಂಗ್ ಮಾಡೋರಿಗೆ ಒಳ್ಳೆಯ ಜಾಗನೂ ಇದೆ. ನಮ್ಮಲ್ಲಿ ಒಟ್ಟು 4 ಯುಗಗಳಿದೆ. ಮೊದಲನೇದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ. ಇವಾಗ ನಾವು ಹೋಗ್ತಾ ಇರೋದು ಬಂದು ತ್ರೇತಾಯುಗದಲ್ಲಿ ಸ್ಥಾಪಿಸಲ್ಪಟ್ಟ ಶ್ರೀರಾಮನ ದೇಗುಲ. ಸೊ ಇಲ್ಲಿ ಇರೋ ಶ್ರೀರಾಮ ದೇವಸ್ಥಾನನ ಪಟ್ಟಾಭಿರಾಮ ಅಂತಲೂ ಕರೀತಾರೆ. ಬೆಟ್ಟದ ಮೇಲೆ ನಮಗೆ ಸುಗ್ರೀವ ಸ್ಥಾಪನೆ ಮಾಡಿರೋ ಶ್ರೀರಾಮರ ದೇವಸ್ಥಾನ ನೋಡ್ಬೋದು, ಹಾಗೂ ಶ್ರೀರಾಮರೇ ಸ್ಥಾಪನೆ ಮಾಡಿರೋ ಒಂದು ರಾಮೇಶ್ವರ ಈಶ್ವರನ ದೇಗುಲ ನೋಡ್ಬೋದು. ಸೊ ಶ್ರೀರಾಮನೇ ಸೃಷ್ಟಿ ಮಾಡಿರೋ ರಾಮತೀರ್ಥ ಸಿಗತ್ತೆ. ಈ ಬೆಟ್ಟದಲ್ಲಿ ಮೊದಲು ನಮಗೆ ಸಿಗೋದು ಈಶ್ವರ ದೇವಸ್ಥಾನ, ಎರಡನೇದು ಒಂದು ಆಂಜನೇಯನ ಗುಡಿ. ನೀವು ನೋಡ್ಬೋದು ಒಳಗಡೆ ಈ ಆಂಜನೇಯ ಗುಡಿ ಒಂದು ಉದ್ಭವ ಮೂರ್ತಿ. ದೇವಸ್ಥಾನ ಬಂತು ಅನ್ಸುತ್ತೆ, ಆ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಶ್ರೀರಾಮರು ಸ್ಥಾಪನೆ ಮಾಡಿರೋ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಪಟ್ಟಾಭಿರಾಮ ದೇವಾಲಯ. ಈ ದೇವಸ್ಥಾನನ ಶ್ರೀರಾಮ, ಲಕ್ಷ್ಮಣ, ಸೀತೆ ವಿಗ್ರಹನ ಸ್ಥಾಪನೆ ಮಾಡಿದವ್ರು ಬಂದು ಸುಗ್ರೀವ. ರಾಮ, ಲಕ್ಷ್ಮಣ, ಸೀತೆಯವರು ವನವಾಸದಲ್ಲಿದ್ದಾಗ ಅವರಿಗೆ ನೀರಿನ ಅಭಾವ ಬಂದಾಗ ರಾಮ ತನ್ನ ಬಾಣದಿಂದ ಈ ರಾಮತೀರ್ಥವನ್ನು ಸೃಷ್ಟಿ ಮಾಡಿರ್ತಾರೆ. ಪಟ್ಟಾಭಿರಾಮ ಅಂತೇಳಿ ಇದು ಒಂದು ಏಕಶಿಲಾ ಮೂರ್ತಿ. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಡೆಯ ಮೇಲೆ ಸೀತಾದೇವರು ಕೂತ್ಕೊಂಡಿದ್ದಾರೆ.
ಮತ್ತು ಬಲಭಾಗದಲ್ಲಿ ಲಕ್ಷ್ಮೀದೇವರು, ಕೆಳಗಡೆ ಆಂಜನೇಯ ಸ್ವಾಮಿ, ನಾಲ್ಕು ಬಂದು ಒಂದೇ ಕಲ್ಲಿನಲ್ಲೇ ಇರೋದು ತುಂಬ ವಿಶೇಷ. ಮತ್ತು ಈ ದೇವರ ವಿಗ್ರಹ ಒಂದು ಸುಗ್ರೀವ ಪ್ರತಿಷ್ಠೆ ಮಾಡಿರೋದು. ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ರಾಮದೇವರು ವನವಾಸ ಆದಮೇಲೆ ಪಟ್ಟಾಭಿಷೇಕ ಆಗುತ್ತೆ. ರಾಮದೇವರಿಗೆ ಪಟ್ಟಾಭಿಷೇಕ ಆದಮೇಲೆ ಈ ವಿಗ್ರಹನ ಸುಗ್ರೀವದೇವರು ಕಿಷ್ಕಿಂದಿಗೆ ತೊಗೊಂಡೋಗ್ತಾರೆ. ತೊಗೊಂಡು ಮಾರ್ಗವಾಗಿ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಸೂಕಾಸುರ ಎಂಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಅವರು ದಾಳಿ ಮಾಡಿದಾಗ ಅವರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಅಥವಾ ವಿಗ್ರಹ ಎತ್ಕೊಂಡು ವಿಗ್ರಹ ಬರೋದಿಲ್ಲ. ಒಂದು ಅಸಹ್ಯರಮಣಿ ಕೆರೆ ಬರುತ್ತೆ. ಈ ಜಾಗ ತುಂಬ ಪ್ರಶಾಂತವಾಗಿದೆ. ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡುವಂತೇಳಿ ಆ ಕಾರಣಕ್ಕೋಸ್ಕರ ಸುಗ್ರೀವ ಪ್ರತಿಷ್ಠೆ ಮಾಡಿರೋ ಒಂದು ಪ್ರತೀತಿ ಇದೆ. ಮತ್ತು ಈ ಜಾಗದಲ್ಲಿ ರಾಮದೇವರು 4-5 ವರ್ಷ ವನವಾಸ ಮಾಡಿದ್ದಾರೆ ಒಂದು ಪ್ರತೀತಿ ಇದೆ. ಅವರು ವನವಾಸದಲ್ಲಿ ಬೇಕಾದ್ರೆ ಎದುರುಗಡೆ ಒಂದು ಕಲ್ಯಾಣ ಇದೆ, ಅಥವಾ ರಾಮತೀರ್ಥ ಅಂತ ಹೇಳಿ. ಅವರು ವನವಾಸದಲ್ಲಿ ಬೇಕಾದ್ರೆ ಸೀತಾದೇವಿ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರ್ತಿದ್ದಾರೆ ಅಂತ. ಅದು ಆಳ ಎಷ್ಟಿದೆ ಅಂತ ದೂರದಲ್ಲಿ ನೋಡಿದ ತುಂಬ ಆಳ ಇದೆ. ಓಕೆ. ಎಷ್ಟೇ ವರ್ಷ ಮಳೆ ಬರ್ತದ್ದು ನೀರು ಗೊತ್ತಿಲ್ಲ, ಯಾವಾಗಲೂ ನೀರಿದ್ದೇ ಇರುತ್ತೆ. ಓಕೆ. ಮತ್ತು ಇಲ್ಲಿ ಹೊರಗಡೆ ಬಂದು ಉದ್ದುದ ಬಂಡೆಗಳು ಕಾಣುತ್ತವೆ. ಅದು ಬಂದು ಸಪ್ತರ್ಷಿಗಳು ಅಂತೇಳಿ. ಆ 7 ಜನ ಋಷಿಗಳು ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಕಲ್ಲಾಗಿದೆ ಅಂತ ಪ್ರತಿಷ್ಠೆ. ಇಲ್ಲಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಓಕೆ, ಅಲ್ಲೊಂದು ಗೇಟ್ ಇದೆ. ಇಲ್ಲಿ ಗೋಡೆಗಳೆಲ್ಲ ನೋಡ್ಬೋದು. ಇದು ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿರೋ ಕೋಟೆಗಳು ಎಲ್ಲ ನೋಡಿ, ಅವಶೇಷಗಳಾಗಿ ಅಲ್ಲೋ ಎಲ್ಲೋ ಒಂದು ಕಡೆ ನಮ್ಗೆ ಕಾಣ್ತಾ ಇದೆ. ಇಲ್ಲಿ ಸುತ್ತಮುತ್ತ ಕೆಲವನ್ನ ವಿಚಾರಿಸಿದಾಗ ರಾಮನಗರದಲ್ಲಿ ಸ್ಟಾರ್ಟ್ ಆಗಿರೋ ಬೆಟ್ಟ ಗುಡ್ಡಗಳ ಸಾಲು ಅದು ಸರಿಸುಮಾರು 300-400 ಕಿಲೋಮೀಟ್ರ್ ದೂರ ಇರೋ ಬಳ್ಳಾರಿ ತನಕ ಪಸರಿಸಿದೆ. ದೇವಸ್ಥಾನ ಹತ್ರ ಬಂದಿದ್ದೀವಿ. ಒಂದು ಸ್ತಂಭ ಸ್ಥಾಪನೆ ಮಾಡಿದ್ದಾರೆ. ಅದು ನೋಡಿ, ನಮ್ಮ ಆಂಜನೇಯ ದೇವರು. ಇದು ಬಂದು ಉದ್ಭವ ಮೂರ್ತಿ. ಶ್ರೀರಾಮನ ಕ್ಷೇತ್ರಗಳು ಅಂತ ಅನ್ಸ್ಕೊಂಡಿರೋ ಮೊದಲನೇದು ಬಂದು ಅಯೋಧ್ಯ, ಎರಡನೇದಾಗಿ ಬಂದು ರಾಮದೇವರ ಬೆಟ್ಟದಲ್ಲಿ ರಾಮಗಿರಿ ಅಂತಾನೆ ಇದಕ್ಕೆ ಮತ್ತೊಂದು ಹೆಸರು ಹೇಳಲಾಗುತ್ತೆ. ಪ್ಲಸ್ ಮತ್ತೊಂದು ಬಂದು ಭದ್ರಾಚಲಂ, ಇದು ಬಂದು ಆಂಧ್ರ ಪ್ರದೇಶದಲ್ಲಿ ಇದೆ. ರಾಮದೇವರ ಬೆಟ್ಟದಲ್ಲಿ ರಣಹದ್ದುಗಳು ತಾಣ ಅಂತಲೂ ಇಲ್ಲಿ ಕರೀತಾರೆ. ಯಾಕಂದರೆ ಇಲ್ಲಿ ಸುಮಾರು 27 ರೀತಿಯ ರಣಹದ್ದುಗಳು ಈ ಬೆಟ್ಟದಲ್ಲಿವೆ. ಹಾಗೂ ಈ ಬೆಟ್ಟದಲ್ಲಿ ರಣಹದ್ದುಗಳು ತಮ್ಮ ಸಂತತಿಯನ್ನು ಕೂಡ ರೂಪಿಸ್ಕೊಳ್ತಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ? ಅಲ್ಲೊಂದು ಬೆಟ್ಟ ಇದೆ, ನಿಮ್ಗೆ ಎದುರುಗಡೆ ಕಾಣ್ತಾ ಇರ್ಬೋದು. ಸುಮಾರು ಬೆಟ್ಟಗಳು ಅಲ್ಲಿ ಗೋಚರಿಸ್ತಾ ಇದೆ. ಇಲ್ಲಿ ಸುಮಾರು ಸೋಷಿಯಲ್ ಮೀಡಿಯಾ ಹಾಗೂ ಇಲ್ಲಿ ಕೆಲವು ಬ್ಲಾಗ್ಸು, ಇಲ್ಲಿ ಅರ್ಚಕರು ಹೇಳ್ಪಟ್ಟಂಗೆ ಇಲ್ಲಿ ಸುಮಾರು 8 ಬೆಟ್ಟಗಳಿದೆ. ಆ 8 ಬೆಟ್ಟನೂ ನಾನು ತೋರಿಸ್ತೀನಿ ಎಲ್ಲರಿಗೂ.